ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಚೈತ್ರ ರಾಜ್. ಆರ್ಸಿಬಿಗೆ ಯಾರಾಗ್ತಾರೆ ಹೊಸ ಕ್ಯಾಪ್ಟನ್ ಅನ್ನೋ ಕುತೂಹಲಕ್ಕೆ ತೆರೆ ಬಿದ್ದಿದೆ. ಚಾತಕ ಪಕ್ಷಿಯಂತೆ ಕಾಯ್ತಿದ್ದ ಅಭಿಮಾನಿಗಳಿಗೆ ಕೊನೆಗೂ ಮ್ಯಾನೇಜ್ಮೆಂಟ್ ಸಿಹಿ ಸುದ್ದಿ ಕೊಟ್ಟಿದೆ. ದೇಶಿ ಕ್ರಿಕೆಟ್ನಲ್ಲಿ ಸಿಡಿಲಪ್ಪರದ ಬ್ಯಾಟಿಂಗ್ ಮೂಲಕ ರನ್ಗಳ ಹೊಳೆ ಹರಿಸಿದ್ದ ರಜತ್ ಪಾಟೀದಾರ್ ಅವರನ್ನ ಆರ್ಸಿಬಿ ನೂತನ ನಾಯಕನನ್ನಾಗಿ ನೇಮಕ ಮಾಡಿದ್ದಾರೆ. ಹೌದು, ಮಾರ್ಚ್ 23ರಿಂದ ಶುರುವಾಗುವ 18ನೇ ಐಪಿಎಲ್ ಆವೃತ್ತಿಗೆ ಬಹುತೇಕ ವಿರಾಟ್ ಕೊಹ್ಲಿಯೇ ತಂಡದ ನಾಯಕತ್ವದ ಜವಾಬ್ದಾರಿಯನ್ನ ಹೊತ್ತುಕೊಳ್ಳಲಿದ್ದಾರೆ ಅಂತ ಕ್ರಿಕೆಟ್ ಪಂಡಿತರ ಹಾಗೂ ಅಭಿಮಾನಿಗಳ ಲೆಕ್ಕಾಚಾರವಾಗಿತ್ತು. ಆದರೆ ಮ್ಯಾನೇಜ್ಮೆಂಟ್ ಅಳೆದು ತೂಗಿ ರಜತ್ ಪಾಟೀದಾರ್ ಅವರನ್ನ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಿದೆ. ರಜತ್ ಪಾಟೀದಾರ್ಗೆ ನಾಯಕತ್ವ ನೀಡಲು ಪ್ರಮುಖ ಕಾರಣಗಳನ್ನ ನೋಡ್ತಾ ಹೋದ್ರೆ, ಇನ್ನು ದೇಶೀಯ ಕ್ರಿಕೆಟ್ನಲ್ಲಿ ಮಧ್ಯಪ್ರದೇಶ ತಂಡವನ್ನ ಮುನ್ನಡೆಸಿದ ಅನುಭವ ಇದೆ. ದೇಶೀಯ ಕ್ರಿಕೆಟ್ನಲ್ಲಿ ನಾಯಕನಾಗಿ ಸಾಕಷ್ಟು ಪ್ರಭಾವ ಬೀರಿರುವ ಪಾಟೀದಾರ್ ಸೀಮಿತ ಓವರ್ಗಳಲ್ಲಿ ಮಧ್ಯಪ್ರದೇಶದ ನಾಯಕತ್ವವನ್ನು ವಹಿಸಿಕೊಂಡು ತಮ್ಮ ಸಾಮರ್ಥ್ಯವನ್ನ ತೋರಿಸಿದ್ರು. ಬ್ಯಾಟ್ನಲ್ಲೂ ಕೂಡ ಅಬ್ಬರಿಸಿದ್ರು. ಅವರ ಸಾರಥ್ಯದಲ್ಲಿ ಮಧ್ಯಪ್ರದೇಶ ತಂಡವು ದೇಶೀಯ ಟಿ20 ಪಂದ್ಯಾವಳಿ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ 2024ರ ಫೈನಲ್ಗೂ ಪ್ರವೇಶಿಸಿತ್ತು. ಏಕದಿನ ಮಾದರಿಯ ವಿಜಯ್ ಹಜಾರೆ ಟ್ರೋಫಿಯಲ್ಲೂ ಮಧ್ಯಪ್ರದೇಶ ಮುನ್ನಡೆಸಿದ್ದ ಅನುಭವವನ್ನ ಹೊಂದಿದ್ದಾರೆ. ನಾಯಕತ್ವ ಅನುಭವ ಹೊಂದಿರುವ ಕಾರಣ ಅವರಿಗೆ ಈ ಜವಾಬ್ದಾರಿ ನೀಡಲಾಗಿದೆ ಅಂತ ಹೇಳಲಾಗಿದೆ. ಇನ್ನು ರಜತ್ ಪಾಟೀದಾರ್ 2021ರಿಂದ ಆರ್ಸಿಬಿ ಪರ ಕಣಕ್ಕಿಳಿದ್ರು. 31 ವರ್ಷದ ರಜತ್ ಇದುವರೆಗೂ 27 ಐಪಿಎಲ್ ಪಂದ್ಯಗಳಲ್ಲಿ ಕಣಕ್ಕಿಳಿದಿದ್ದಾರೆ. ಈ ಪೈಕಿ ಬ್ಯಾಟ್ ಬೀಸಿರೋದು 24 ಇನ್ನಿಂಗ್ಸ್ಗಳಲ್ಲಿ. ಇನ್ನು 158.85ರ ಸ್ಟ್ರೈಕ್ ರೇಟ್ನಲ್ಲಿ ರನ್ ಗಳಿಸಿರುವ ರಜತ್ 1 ಶತಕ 7 ಅರ್ಧಶತಕ ಸಹಿತ 799 ರನ್ ಗಳಿಸಿದ್ದಾರೆ. ಅವರ ಬ್ಯಾಟಿಂಗ್ ಸರಾಸರಿ 34.74ರಷ್ಟಿದೆ. ಇನ್ನು ಸ್ಕೋರ್ ಬಂದು 112. ಅವರು 2021ರಲ್ಲಿ ಆರ್ಸಿಬಿ ಪರ ಐಪಿಎಲ್ಗೆ ಪಾದಾರ್ಪಣೆ ಮಾಡಿದ್ರು. ಅದಾಗೂ 2022ರ ಹರಾಜಿನಲ್ಲಿ ಮಾರಾಟವಾಗದೆ ಉಳ್ಕೊಂಡಿದ್ರು. ಟೂರ್ನಿ ಮಧ್ಯೆ ಲವ್ನೀತ್ ಸಿಸೋಡಿಯಾ ಗಾಯಗೊಂಡಂತಹ ಕಾರಣ ಅವರ ಬದಲಿಗೆ ಆರ್ಸಿಬಿ ಮತ್ತೆ ರಜತ್ ಪಾಟೀದಾರ್ ಮೇಲೆ ನಂಬಿಕೆ ಇಟ್ಟು ಮಣೆ ಹಾಕಿತ್ತು. ಆದರೆ 2023ರಲ್ಲಿ ಇಂಜುರಿ ಕಾರಣ ಟೂರ್ನಿಯಿಂದ ಹೊರಬಿದ್ದಿದ್ರು. ಬಳಿಕ 2024ರಲ್ಲಿ ಕಂಬ್ಯಾಕ್ ಮಾಡಿದ ಮಧ್ಯಪ್ರದೇಶದ ಆಟಗಾರ ಅದ್ಭುತ ಪ್ರದರ್ಶನವನ್ನ ನೀಡಿದ್ರು. ವಿರಾಟ್ ಕೊಹ್ಲಿ ಮತ್ತು ಯಶ್ ದಯಾಳ್ ಜೊತೆಗೆ 2025ರ ಐಪಿಎಲ್ಗೂ ಮುನ್ನ 11 ಕೋಟಿ ರೂಪಾಯಿಗೆ ರಜತ್ ಪಾಟೀದಾರ್ ಅವರನ್ನ ಉಳಿಸಿಕೊಳ್ಳಲಾಗಿತ್ತು. 17 ವರ್ಷಗಳಿಂದಲೂ ಟ್ರೋಫಿ ಗೆಲ್ಲದ ಆರ್ಸಿಬಿ 18ನೇ ಆವೃತ್ತಿಗೆ ಹೊಸ ಹುರುಪು ಹುಮ್ಮಸ್ಸಿನೊಂದಿಗೆ ರಜತ್ ನೇತೃತ್ವದಲ್ಲಿ ಅಖಾಡಕ್ಕೆ ಧುಮುಕಲಿದೆ. ಶಬರಿ ರಾಮನಿಗಾಗಿ ಕಾದಂತೆ ಆರ್ಸಿಬಿ ಅಭಿಮಾನಿಗಳು ಟ್ರೋಫಿಗಾಗಿ ಇನ್ನೂ ಕಾಯ್ತಲೇ ಇದ್ದಾರೆ. ಆದ್ರಿಂದ ಈ ಬಾರಿಯಾದ್ರೂ ಅದ್ಭುತ ಆಟದ ಮೂಲಕ ಟ್ರೋಫಿ ಗೆದ್ದು ಅಭಿಮಾನಿಗಳ ಆಸೆ ಈಡೇರಿಸುವ ತವಕದಲ್ಲಿದೆ. ಇನ್ನು ಪಾಟೀಲ್ ಆಟದ ಬಗ್ಗೆ ಹೇಳೋದಾದ್ರೆ, 3ನೇ ಅಥವಾ ಮಧ್ಯಮ ಕ್ರಮಾಂಕದಲ್ಲಿ ಬ್ಯಾಟಿಂಗಿಗೆ ಇಳಿಯುವ ರಜತ್ ಸ್ಫೋಟಕ ಬ್ಯಾಟಿಂಗಿಗೆ ಹೆಸರುವಾಸಿ. ವಿಶ್ವದ ಘಟಾನುಘಟಿಗಳ ಎದುರೇ ನಿರಾತಂಕವಾಗಿ ಬ್ಯಾಟ್ ಬೀಸಿ ಲೀಲಾಜಾಲವಾಗಿ ರನ್ ಗಳಿಸುವ ರಜತ್ ಏಕಾಂಗಿಯಾಗಿ ಅನೇಕ ಪಂದ್ಯಗಳಲ್ಲಿ ಗೆಲುವನ್ನ ತಂದುಕೊಟ್ಟಿದ್ದಾರೆ. ಆದರೆ ಕೆಲವರು ನಾಯಕತ್ವ ವಹಿಸಿದ ಬಳಿಕ ಒತ್ತಡಕ್ಕೆ ಒಳಗಾಗಿ ಉತ್ತಮ ಪ್ರದರ್ಶನ ನೀಡಲು ವಿಫಲರಾಗ್ತಾರೆ. ಆದರೆ ರಜತ್ ಒತ್ತಡವನ್ನ ಅದ್ಭುತವಾಗಿ ನಿಭಾಯಿಸಿ ತಂಡವನ್ನೂ ಮುನ್ನಡೆಸಿ ಬ್ಯಾಟಿಂಗ್ನಲ್ಲೂ ಸದ್ದು ಮಾಡಿದ್ರು. ಅದಕ್ಕೆ ಕಳೆದ ವರ್ಷ ನಡೆದ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯೇ ಕಾರಣ. ಟೂರ್ನಿಯಲ್ಲಿ ಆಡಿದ 10 ಪಂದ್ಯಗಳ 9 ಇನ್ನಿಂಗ್ಸ್ಗಳಲ್ಲಿ 5 ಅರ್ಧಶತಕ ಸಹಿತ 428 ರನ್ ಬಾರಿಸಿದ್ರು. ಅವರ ಸ್ಟ್ರೈಕ್ ರೇಟ್ 186.08. ಫೈನಲ್ನಲ್ಲೂ ಹಾಫ್ ಸೆಂಚುರಿ ಬಾರಿಸಿ ಏಕಾಂಗಿ ಹೋರಾಟ ನಡೆಸಿದ್ರು. 32 ಬೌಂಡ್ರಿ 27 ಸಿಕ್ಸರ್. ನಾಯಕನಾಗಿಯೂ ಉತ್ತಮ ಪ್ರದರ್ಶನ ನೀಡಿರುವ ಹಾಗೂ ನಾಯಕತ್ವದ ಕೌಶಲಗಳು ಅತ್ಯದ್ಭುತವಾಗಿದ್ದಂತಹ ಹಿನ್ನೆಲೆ ರಜತ್ಗೆ ಮನ್ನಣೆ ನೀಡಿದ್ದಾರೆ ಎನ್ನಲಾಗ್ತಾ ಇದೆ. ಕಳೆದ 3 ಆವೃತ್ತಿಗಳಲ್ಲಿ ಆರ್ಸಿಬಿ ತಂಡವನ್ನ ಮುನ್ನಡೆಸಿದ್ದಂತಹ ಫಾಫ್ ಡುಪ್ಲೆಸಿಸ್ರನ್ನ ಮೆಗಾ ಹರಾಜಿಗೆ ಮುನ್ನ ತಂಡದಿಂದ ಕೈಬಿಡಲಾಗಿದ್ದು, ಅದೇ ಜಾಗಕ್ಕೆ ಸೂಕ್ತ ನಾಯಕನ ತಲಾಶ್ನಲ್ಲಿದ್ದಾಗ ಪಾಟೀದಾರ್ನೇ ಬೆಸ್ಟ್ ಅಂತ ತೀರ್ಮಾನ ತೆಗೆದುಕೊಂಡಿದ್ದಾರೆ ಆರ್ಸಿಬಿ ಮ್ಯಾನೇಜ್ಮೆಂಟ್. ಇನ್ನು ಹೊಸ ನಾಯಕ ಪಾಟೀದಾರ್ ಬಗ್ಗೆ ರಿಯಾಕ್ಟ್ ಮಾಡಿರುವ ಕೊಹ್ಲಿ, ಮೊದಲನೆಯದಾಗಿ ನಾನು ನಿಮ್ಮನ್ನ ಅಭಿನಂದಿಸ್ತೇನೆ ಮತ್ತು ನಿಮಗೆ ಶುಭ ಹಾರೈಸ್ತೇನೆ. ಕಳೆದ ಕೆಲ ವರ್ಷಗಳಿಂದ ನೀವು ಆರ್ಸಿಬಿ ಅಭಿಮಾನಿಗಳ ಹೃದಯದಲ್ಲಿ ಸ್ಥಾನ ಪಡೆದಿದ್ದೀರಿ. ಇದೀಗ ನಿಮಗೆ ನಾಯಕತ್ವ ಕೂಡ ಸಿಕ್ಕಿದೆ. ಇದಕ್ಕೆ ತುಂಬಾ ಅರ್ಹರಾಗಿದ್ದೀರಿ. ನಾನು ಮತ್ತು ಇತರ ತಂಡದ ಸದಸ್ಯರು ಸದಾ ನಿಮ್ಮ ಜೊತೆ ಇರಲಿದ್ದೇವೆ. ಇದು ನಿಮಗೆ ಸಿಕ್ಕ ದೊಡ್ಡ ಗೌರವ. ನಿಜಕ್ಕೂ ಇದು ನನಗೆ ಸಂತೋಷ ತಂದಿದೆ ಅಂತ ಹೇಳಿ ಹರ್ಷವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ.